ಟೌನ್ ಹಾಲ್ ಬಳಿ ಫುಲ್ ಹೈ ಡ್ರಾಮಾ ನಡೆದಿದೆ. ಪ್ರಮುಖ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಟಾಳ್ ನಾಗರಾಜ್, ಸಾರಗೋವಿಂದು, ರೂಪೇಶ್ ರಾಜಣ್ಣ ಸೇರಿದಂತೆ ಉಳಿದ ಆಕ್ಟಿವಿಸ್ಟ್ಗಳನ್ನ ಕೂಡ ಕುಮಾರ್ ಸೇರಿದಂತೆ ಎಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗಿದೆ. ಇದೇ ಸಂದರ್ಭದಲ್ಲಿ ಪೊಲೀಸರ ಗೂಂಡಾಗಿರಿ ಇದು ಅಂತ ಹೋರಾಟಗಾರರು ಸಿಟ್ಟಾಗಿದ್ದಾರೆ. ಎಲ್ಲರನ್ನ ಬಸ್ನಲ್ಲಿ ಪೊಲೀಸರು ತುಂಬಿಕೊಂಡು ಅಲ್ಲಿಂದ ಮುಂದಕ್ಕೆ ಸಾಗಿದ್ದಾರೆ. ಪ್ರಾಬಬ್ಲಿ ಇವರನ್ನೆಲ್ಲ ಫ್ರೀಡಂ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿ ಬಿಡಬಹುದು. ನೋಡೋಣ ಏನೇನು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಅಂತ. ಬಿಕಾಸ್ ಅಲ್ಲೊಂದೇ ಕಡೆ ಪ್ರತಿಭಟನೆಗೆ ಅವಕಾಶ ಇರೋದು. ತಂಡೋಪತಂಡವಾಗಿ ಬಂದರು, ಬಟ್ ಎಲ್ಲ ತಂಡಗಳನ್ನು ಕಾಲಕ್ಕೆ ವಶಕ್ಕೆ ಪಡೆಯೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದೇ ಟೈಮ್ನಲ್ಲಿ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಕೆಲ ರಾಜಕಾರಣಿಗಳು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಾಡಿನ ಹಿತಾಸಕ್ತಿಯನ್ನು ಮರಿತಾ ಇದ್ದಾರೆ. ಇದು ಲಂಪಟತನ ಅಲ್ಲದೆ ಇನ್ನೇನು ಅನ್ನೋದು ಇವ್ರದ್ದು ಪ್ರಶ್ನೆ ಆಗ್ತಾ ಇದೆ. ಬೆಳಗಾವಿ ಭಾಗದಲ್ಲೇ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಯಾವಾಗಲೂ ಈ ಮರಾಠಿ ರಾಜಕಾರಣ ಅಂತ ಬಂದಾಗ ಸುಮ್ಮನಾಗ್ಬಿಡ್ತಾರೆ. ಯಾಕೆ ಅನ್ನೋ ಪ್ರಶ್ನೆನ ಕೂಡ ರೂಪೇಶ್ ರಾಜಣ್ಣ ಅವರು ಕೇಳ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಇಡೀ ಬಂದ್ಗೆ ಕರೆ ಕೊಟ್ಟಿದ್ದು ಮಾರ್ಚ್ 22ನೇ ತಾರೀಕು ಆಗಲೇಬೇಕು ಅಂತ ಹೇಳಿ 3,000ಕ್ಕೂ ಹೆಚ್ಚು ಆರ್ಗನೈಸೇಷನ್ಸ್ ಜೊತೆಗೆ ಮಾತನಾಡಿದ್ರು. ಕೆಲ ಕಡೆಗಳಲ್ಲಿ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿದೆ, ಕೆಲ ಕಡೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಬೆನ್ನಲ್ಲೇ ಹೋರಾಟಗಾರರನ್ನ ಟೌನ್ ಹಾಲ್ ಬಳಿ ವಶಕ್ಕೆ ಪಡಿಬೇಕಾದ್ರೆ ಭಾರಿ ಹೈಡ್ರಾಮಾ ಆಯಿತು. ಹೋರಾಟಗಾರರು ಇದನ್ನು ಒಪ್ಪಲಿಲ್ಲ. ಈ ವೇಳೆ ಕೆಲ ಕಾಲ ತಳ್ಳಾಟ ನೂಕಾಟ ಕೂಡ ಆಯಿತು. ಪೊಲೀಸರ ನಡೆಯನ್ನ ವಿರೋಧಿಸಿ ಧಿಕ್ಕಾರವನ್ನು ಕೂಡ ಕೂಗಿದ್ರು. ಇನ್ಫ್ಯಾಕ್ಟ್ ವಾಟಾಳ್ ನಾಗರಾಜ್ ಅವರು ಬರ್ತಾ ಇದ್ದ ಹಾಗೆ ಅವ್ರನ್ನೇನು ಅಲ್ಲಿ ಫೋರ್ಸ್ಫುಲಿ ಎತ್ಕೊಂಡು ಹೋಗಲಿಲ್ಲ. ಅವ್ರು ಬರ್ತಾ ಇದ್ದ ಹಾಗೆಯೇ ಪೊಲೀಸ್ ಗೂಂಡಾಗಿರಿ ಇದು ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಅವ್ರು ಹೇಳ್ತಾ ಇದ್ರು 2,000ಕ್ಕೂ ಹೆಚ್ಚು ಕನ್ನಡಪರ ಹೋರಾಟಗಾರರನ್ನ ಇಲ್ಲಿ ತನಕ ವಶಕ್ಕೆ ಪಡೆದಿದ್ದಾರೆ. ಹಿಂಗೆ ಹೋರಾಟನೇ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಏನಿದು, ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೀವಾ ಅಥವಾ ಯಾವುದಾದ್ರು ಸಂಸ್ಥಾನದ ಆಡಳಿತದಲ್ಲಿ ಇದ್ದೀವಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳಿದ್ರು.